ಅಲಾವುದ್ದೀನ್ ಬಲ್ಬ್ ಬಳಸಿ ವಂಚನೆ ಮಾಡಿದ ಮಹಾಬೂಬರು, ಅದು ಒಬ್ಬ ಡಾಕ್ಟರ್ಗೆ. ಮೂಢನಂಬಿಕೆ ನಂಬ್ಕೊಂಡು ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಹಣಕಾಸುಗಳನ್ನ ಕಳ್ಕತಾನೆ ಇರ್ತಾರೆ. ಅದನ್ನ ನಾವು ನೋಡ್ತಾ ಇರ್ತೀವಿ. ವೆಲ್ ನಾಲೆಡ್ಜ್ ಇರುವ ಡಾಕ್ಟರ್ಸ್ ಗಳು ಈ ರೀತಿಯ ಮೋಸ ಹೋಗ್ತಾರೆ ಅನ್ನೋದನ್ನ ನಾವು ಅನ್ಕೊಂಡಿರಲ್ಲ. ಈ ಜಾಲ ಹೇಗೆ ಅವ್ರನ್ನ ಸಿಗಾಕ್ಸ್ತು, ಹೇಗೆ ಅವ್ರನ್ನ ಟ್ರ್ಯಾಪ್ ಮಾಡ್ತು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಅದಕ್ಕೂ ಮುಂಚೆ ನಮ್ಮ ಈಶ್ವರ್ ಝೋನ್ ನ ಫಾಲೋ ಮಾಡಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಈ ಘಟನೆ ನಡೆದಿದ್ದು 2018ರಲ್ಲಿ ಉತ್ತರ ಪ್ರದೇಶನ ಮೀರತ್ ನಲ್ಲಿ. ಲಂಡನ್ ನಿಂದ ಬಂದಿರುವ ಡಾಕ್ಟರ್ ಲಾಹಿ ಖಾನ್ ಅವರು ವೈದ್ಯರಾಗಿ ಕೆಲಸ ನಿರ್ವಹಿಸುವ ಸಮಯದಲ್ಲಿ ಅವ್ರಿಗೊಂದು ಕರೆ ಬರುತ್ತೆ, ಸಮೀನಾ ಅಂತ. ಈಗ ಆಲ್ರೆಡಿ ಅವ್ರಿಗೆ ಆಪರೇಷನ್ ಆಗಿರುತ್ತೆ, ಅವ್ರಿಗೆ ಡ್ರೆಸ್ಸಿಂಗ್ ಮಾಡೋದಿರುತ್ತೆ. ಸಮೀನಾ ಅವರ ಮನೆಗೆ ಹೋಗಿ ಡ್ರೆಸ್ಸಿಂಗ್ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಇಬ್ರು ಡಾಕ್ಟರ್ನ ಪರಿಚಯ ಮಾಡ್ಕೋತಾರೆ. ಇಸ್ಲಾಮುದ್ದೀನ್ ಹಾಗೂ ಅನೀಸ್ ಅನ್ನೋರು ಪರಿಚಯ ಮಾಡ್ಕೊಂಡು ಸಮೀನಾ ಅವರು ನಮ್ಮ ತಾಯಿ ಅಂತ ಪರಿಚಯ ಮಾಡ್ಕೊಂತಾರೆ. ಯಾಕೆಂದ್ರೆ ಪ್ರತಿನಿತ್ಯ ಬಂದು ಡ್ರೆಸ್ಸಿಂಗ್ ಮಾಡೋ ಸಮಯದಲ್ಲಿ ತುಂಬಾ ಕ್ಲೋಸ್ ಆಗಕ್ಕೆ ಟ್ರೈ ಮಾಡ್ತಾರೆ. ಕ್ಲೋಸ್ ಆಗಿ ಸಕ್ಸಸ್ ಕೂಡ ಕಾಣ್ತಾರೆ. ಜೊತೆಗೆ ಅವರು ಇಸ್ಲಾಮುದ್ದೀನ್ ಅನ್ನೋರು, ನಾನು ಮಾಂತ್ರಿಕ ಮತ್ತು ತಾಂತ್ರಿಕ ಹಾಗೂ ಎಲ್ಲಾ ರೀತಿಯ ವಶೀಕರಣ ಹಾಗೂ ಇದು ವಿಚಾರಗಳಲ್ಲಿ ನಾನು ತುಂಬಾ ಅನುಭವ ಇದೆ ಅಂತ ಪರಿಚಯ ಮಾಡ್ಕೊಳ್ತಾರೆ. ಅಲಾವುದ್ದೀನ್ ಲ್ಯಾಂಪ್ ಕೂಡ ಬಗ್ಗೆ ತುಂಬಾ ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾರೆ. ನಮ್ಮ ಇಷ್ಟಾರ್ಥಗಳನ್ನ ಮತ್ತೆ ನಮ್ಮ ಸುಖ ದುಃಖಗಳನ್ನ, ನಮ್ಮ ಎಲ್ಲಾ ಕಷ್ಟ ನಷ್ಟಗಳನ್ನ ಪರಿಹಾರ ಮಾಡ್ತಾರೆ ಅಂತ, ಹಾಗೆ ಹೀಗೆ ಅಂತ ಒಂದು ಸುಳ್ಳು ವರದಿಯನ್ನೇ ಅವ್ರಿಗೆ ತಲೆಗೆ ತುಂಬುತ್ತಾರೆ. ಮೊದಲನೇದಾಗಿ ಅವರು ನಂಬೋದಿಲ್ಲ ಡಾಕ್ಟರ್. ಆದ್ರೆ ಡಾಕ್ಟರ್ ಖಾನ್ ಅವರು ಅವರ ವಿಶ್ವಾಸ ಮತ್ತು ಅವರ ನಡವಳಿಕೆ ನೋಡಿ ತುಂಬಾ ಡೀಪ್ ಆಗಿ ನಂಬಿಡ್ತಾರೆ. ಈಗ ನಂಬೋಕೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಪ್ರೂವ್ ಮಾಡೋದು ಇವ್ರಿಗೆ, ಇಸ್ಲಾಮುದ್ದೀನ್ಗೆ ಮತ್ತೆ ಅವರ ಸ್ನೇಹಿತರಿಗೆ. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಗೆ ಇದನ್ನ ಲೈವ್ ಅಲ್ಲಿ ನಾವು ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಒಂದು ಕತ್ತಲೆ ಕೋಣೆಗೆ ಕರ್ಕೊಂಡು ಹೋಗಿ ಅಲ್ಲಿ ಹೊಗೆಗಳನ್ನ ತುಂಬಿ, ಜೊತೆಗೆ ಈ ಲ್ಯಾಂಪ್ ನ ತೋರಿಸಿ ಇದನ್ನ ಉಜ್ಜಿದ್ರೆ ನಮಗೆ ಜೀನಿ ಬರ್ತಾರೆ, ಅಲಾವುದ್ದೀನ್ ಬರ್ತಾರೆ ಅಂತ ಹೇಳ್ಬಿಟ್ಟು ಅದನ್ನ ಉಜ್ತಾರೆ. ಉಜ್ಜಿದ ತಕ್ಷಣ ಅಲ್ಲಿ ಮೇಕಪ್ ನಲ್ಲಿ ರೆಡಿ ಆಗಿದ್ದ ಅವರ ಸ್ನೇಹಿತರಾದ ಅನೀಸ್ ಅವರು ಹೊರಗಡೆ ರೀತಿಯಲ್ಲಿ ಅವ್ರಿಗೆ ತೋರಿಸ್ತಾರೆ ಡಾಕ್ಟರ್ಗೆ. ಡಾಕ್ಟರ್ ಇದನ್ನ ಸಂಪೂರ್ಣವಾಗಿ ನಂಬಿಡ್ತಾರೆ. ಆ ಸಮಯದಲ್ಲಿ ಮುಟ್ಟಲು ಹೋಗ್ತಾರೆ ಅದನ್ನ, ವೇಷದಲ್ಲಿರುವ ಅಲಾವುದ್ದೀನ್ ವೇಷದಲ್ಲಿರುವ ಜೀನಿಯನ್ನು ಮುಟ್ಟಕ್ ಹೋಗ್ತಾರೆ. ಆ ರೀತಿಯಲ್ಲಿ ಅದನ್ನ ಮುಟ್ಟಕ್ ಹೋದಾಗ ಅವ್ರನ್ನ ತಡೀತಾರೆ. ಈ ರೀತಿ ಮುಟ್ಟಕ್ ಹೋದ್ರೆ ನಿಮ್ಮ ಫ್ಯಾಮಿಲಿಗೆ ದುರಂತ ಆಗುತ್ತೆ, ಹಾಗೆ ಹೀಗೆ ಅಂತ. ಜೊತೆಗೆ ಏನ್ ಮಾಡ್ತಾರೆ ಇವರು, ಅದನ್ನ ತುಂಬಾ ಡೀಪ್ ಆಗಿ ನಂಬಿದ್ದ ಡಾಕ್ಟ್ರು ನನ್ಗೆ ಇದು ಬೇಕೇ ಬೇಕು ಅಂತ ಅವರು ತುಂಬಾ ಫೋರ್ಸ್ ಮಾಡೋದ್ರಿಂದ ಇದೇ ಸಮಯ ಅವ್ರಿಗೆ ಬೇಕಾಗಿರೋದು ಕಳ್ಳರಿಗೆ. ಸೊ ಅವ್ರೇನ್ ಮಾಡ್ತಾರೆ, ನಿಮಗೆ ಬೇಕು ಅಂದ್ರೆ ಇದನ್ನ ನೀವು 2.5 ಕೋಟಿಗೂ ಹೆಚ್ಚು ಹಣ ಬೇಡಿಕೆ ಇಡ್ತಾರೆ. ಅವ್ರಿಗೆ ಡಾಕ್ಟರ್ಗೆ ಈ ಲ್ಯಾಂಪ್ ಬೇಕು, ಅಲಾವುದ್ದೀನ್ ಲ್ಯಾಂಪ್ ಬೇಕು ಅಂದ್ರೆ 2.5 ಕೋಟಿಗೂ ಹೆಚ್ಚು ಹಣ ಕೊಡ್ಬೇಕು ಅಂತ ಬೇಡಿಕೆ ಇಡ್ತಾರೆ. ಅದನ್ನು ಕೂಡ ಡಾಕ್ಟರ್ ರಿಕ್ವೆಸ್ಟ್ ಮಾಡ್ಕೋತಾರೆ, ಅಷ್ಟಾಗಲ್ಲ ಅಂತ. ಅದಕ್ಕೂ ಕೂಡ ಇವ್ರು ಏನ್ ಮಾಡ್ತಾರೆ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಮೊದಲನೇ ಕಂತು 31 ಲಕ್ಷ ಇಸ್ಕೊಂತಾರೆ. ಜೊತೆಗೆ ಲ್ಯಾಂಪ್ ದುಡ್ಡು ಇಸ್ಕೊಂಡು ಇದನ್ನೇನಂತಾರೆ ಅಂದ್ರೆ, ನೀವು 2 ವರ್ಷಗಳ ಕಾಲ ಈ ಅಲಾವುದ್ದೀನ್ ನೀವು ಹೊರಗಡೆ ಕರೆಯುವ ಆಗಿಲ್ಲ, ಇದನ್ನ ಉಪಯೋಗಿಸೋ ಆಗಿಲ್ಲ. ಅಕಸ್ಮಾತ್ ನೀವು ಉಪಯೋಗಿಸಿದ್ರೆ ನೀವು ಖಂಡಿತವಾಗ್ಲೂ ನಿಮ್ಗೆ ದುರಂತ ಆಗುತ್ತೆ, ಸಾವು ನೋವು ಆಗ್ಬೋದು, ನಿಮ್ಮ ಫ್ಯಾಮಿಲಿಗೂ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬೋದು ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡಿರ್ತಾರೆ. ಅದಕ್ಕೆ ಇವ್ರು ಎದುರ್ಕೊಂಡು ಇದನ್ನೇನೋ ಒಂದು ಪ್ಯಾಕ್ ಮಾಡಿ ಎತ್ತಿಟ್ಟಿರ್ತಾರೆ. ಇವರು ಪ್ರತಿನಿತ್ಯ ಫೋನ್ ಮಾಡಿ, ಕರೆ ಮಾಡಿ ಏನಂದ್ರೆ ತಗೊಂಡೋಗಿರೋದು ಮಿಕ್ಕಿದ ಹಣವನ್ನ ಕೊಡಿ ಅಂತ ಫೋರ್ಸ್ ಮಾಡ್ತಾ ಇರ್ತಾರೆ. ಅಲ್ಲಿ ವರದಿ ಬಂದಿರೋ ಪ್ರಕಾರ 70 ಲಕ್ಷದವರೆಗೂ ಹಣನ ಇಸ್ಕೊಂಡಿರ್ತಾರೆ. ಆಮೇಲೆ ತದನಂತರ ಇದರಲ್ಲಿ ಏನೋ ಡೌಟ್ ಬರ್ತಾ ಇದೆ ಅಂತ 2020 ಅಕ್ಟೋಬರ್ ನಲ್ಲಿ ಇದನ್ನ ಪರೀಕ್ಷೆ ಮಾಡಕ್ಕೆ ಡಾಕ್ಟರ್ ಪ್ರಯತ್ನ ಪಡ್ತಾರೆ. ಬಾಕ್ಸ್ ಇಂದ ತೆಗೆದು ಅದನ್ನ ಉಜ್ಜಕ್ ಟ್ರೈ ಮಾಡ್ತಾರೆ. ಬಟ್ ಏನು ಬರಲ್ಲ, ಯಾಕಂದ್ರೆ ಅವ್ರ ಹತ್ರ ಇರೋದೇ ಫೇಕ್. ಅಂದ್ರೆ ಅದು ರಿಯಲ್ ಪ್ರಪಂಚದಲ್ಲೇ ಇಲ್ಲ ಬಿಡಿ, ಫೇಕ್ ಅನ್ನಕ್ಕೆ ಒರಿಜಿನಲ್ಲೇ ಇಲ್ಲ. ಈ ಭೂಮಿ ಮೇಲೆ ಇರೋದೆಲ್ಲವೂ ಆಕ್ಚುಲಿ ಅಲಾವುದ್ದೀನ್ ಲ್ಯಾಂಪ್ ಅಂತ ಏನ್ ಹೇಳ್ತಾರೆ ಅದೆಲ್ಲ ಡಮ್ಮಿ ಪೀಸ್ ಆಗಿರುತ್ತೆ. ಯಾವ್ದೇ ಕಾರಣಕ್ಕೂ ಏನೇ ಉಜ್ಜಿದ್ರು ಅಲ್ಲಿ ಏನಾದ್ರು ಬರಲ್ಲ. ಸೊ ಈ ರೀತಿ ಉಜ್ಜಿದಾಗ ಏನು ಬರಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾರೆ, ಏನು ಆಗಲ್ಲ. ಸೊ ಅವಾಗ ಇವ್ರಿಗೆ ಅರಿವಾಗುತ್ತೆ ನಾನು ಮೋಸ ಹೋಗಿದ್ದೀನಿ ಇವ್ರ ಹತ್ರ ಅಂತ. ಸಡನ್ ಆಗಿ ಹೋಗಿ ಮೀರತ್ ನ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಲಾಡ್ಜ್ ಆಗಿ ಅವ್ರಿಬ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಆ ಲ್ಯಾಂಪ್ ಅನ್ನೆಲ್ಲ ವಶಕ್ಕೆ ಪಡ್ಕೋತಾರೆ. ಸೀಸ್ ಮಾಡಿ ಅವ್ರನ್ನ ಇಂಟರ್ಗ್ಯಾಕ್ಟ್ ಮಾಡಿದಾಗ ಅವರು ಈ ರೀತಿಯ ಜಾಲದಲ್ಲಿ ಇವ್ರಿಗೆ ಮೋಸ ಮಾಡ್ಬೇಕು ಅಂತ ಪ್ಲಾನ್ ಮಾಡಿ ಹಣ ಹೊಡಿಬೇಕು ಅನ್ನೋ ಪ್ಲಾನ್ ಅಲ್ಲಿ ಇರ್ತಾರೆ ಅನ್ನೋದು ಸ್ಪಷ್ಟವಾಗಿ ಅಧಿಕಾರಿಗಳಿಗೆ ಅಥವಾ ಇಲಾಖೆಯವರಿಗೆ ಗೊತ್ತಾಗುತ್ತೆ. ಡಾಕ್ಟರ್ ಖಾನ್ ಅವರು ಮೋಸ ಹೊಡಿದಂತೆ ಸಾಕಷ್ಟು ಜನ ಮೋಸ ಹೊಡಿರ್ತಾರೆ. ಇದು ವಿದ್ಯಾವಂತರು, ಬುದ್ಧಿವಂತರು, ದಡ್ರು ಹಾಗಂತ ಬರಲ್ಲ. ಸಮಯ ಸಂದರ್ಭ ಯಾವುದೋ ಒಂದು ದುರಾಸೆಗೆ, ಆಸೆಗೆ ಸಿಗಾಕೊಂಡಾಗ ನಾವು 100% ಸಿಗಾಕೊಳ್ತೀವಿ. ಇದನ್ನ ಏನಂದ್ರೆ ಹಣನೂ ಲಾಸ್ ಆಗುತ್ತೆ, ಸಮಯನೂ ಲಾಸ್ ಆಗುತ್ತೆ, ಜೊತೆಗೆ ಕೋರ್ಟು ಕಚೇರಿ ಅಲಿಬೇಕಾಗುತ್ತೆ. ಈ ರೀತಿಯ ವಿಚಾರಗಳನ್ನ ತುಂಬಾ ಸೂಕ್ಷ್ಮವಾಗಿ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು ಅನ್ನೋದನ್ನ
ನಿಮ್ಮ ಈ ತರ ಡಾಕ್ಟರ್ಸ್ ಗಳೇ ಮೋಸ ಹೋಗಿರ್ಬೇಕಾದ್ರೆ ಸಾಮಾನ್ಯ ಜನ ಮತ್ತೆ ಏನ್ ಕತೆ ಅಂತ. ಸೊ ಈ ರೀತಿಯ ಸಾಕಷ್ಟು ಜನ ಮೋಸ ಹೋಗಿರೋದು ಮತ್ತೆ ಮೋಸ ಮಾಡ್ತಿರೋರು ವಿಚಾರಗಳನ್ನ ನಿಮ್ ಮುಂದೆ ತರ್ತೀನಿ. ಇವೆಲ್ಲವೂ ರಿಯಲ್ ಸ್ಟೋರಿ ಆಗಿರುತ್ತೆ. ಹಾಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮೆಲ್ಲ ಕರ್ನಾಟಕ ಜನತೆಗೆ ಇದನ್ನ ಜಾಗೃತಿಯಾಗಿ ಮೂಡಿಸೋಣ. ಈ ರಾಜ್ಯದಲ್ಲೂ ಜೊತೆಗೆ ನಡೆದಿದ್ದು, ನಮ್ಮ ರಾಜ್ಯದಲ್ಲೂ ಕೆಲವು ಕಡೆ ನಡೆದಿದ್ದಾವೆ. ಸೊ ಈ ರೀತಿಯ ವಿಚಾರಗಳನ್ನ ನಿಮ್ಗೆ ತಿಳಿಸ್ತಾ ಬರ್ತೀನಿ. ಆದಷ್ಟು ನಮ್ಮ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.